ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಚುಟುಕು ಕ್ರಿಕೆಟ್ನ ಮಹಾಸಮರದಲ್ಲಿ ವಿಶ್ವವನ್ನೇ ಗೆದ್ದ ಟೀಂ ಇಂಡಿಯಾ ಭಯಂಕರ ಬೆರಿಲ್ ಚಂಡಮಾರುತದಿಂದ ಬಾರ್ಬಡೋಸ್ನಲ್ಲೇ ಬಂಧಿಯಾಗಿತ್ತು. ಏರ್ಪೋರ್ಟ್ ಕ್ಲೋಸ್ ಆಗಿದ್ರಿಂದ ರೋಹಿತ್ ಬಳಗ ಹೋಟೆಲ್ನಲ್ಲೇ ಲಾಕ್ ಆಗಿತ್ತು. ಆದ್ರೀಗ ಕೊನೆಗೂ ಬಂಧನದಿಂದ ಪಾರಾಗಿ ಭಾರತ ಸೇರೋಕೆ ರೆಡಿಯಾಗಿದ್ದಾರೆ. ಬಿಸಿಸಿಐ ವಿಶೇಷ ಏರ್ ಇಂಡಿಯಾ ಫ್ಲೈಟ್ ಮೂಲಕ ಭಾರತೀಯ ಆಟಗಾರರನ್ನ ತವರಿಗೆ ಕರ್ಕೊಂಬರೋಕೆ ರೆಡಿಯಾಗಿದೆ. ಇದಕ್ಕಾಗಿ AIC 24WC ಅನ್ನೋ ಏರ್ ಇಂಡಿಯಾ ವಿಮಾನ ಅಮೆರಿಕದ ನ್ಯೂ ಜೆರ್ಸಿಯಿಂದ ಬಾರ್ಬಡೋಸ್ನ ಬ್ರಿಡ್ಜ್ ಟೌನ್ಗೆ ತೆರಳಿದೆ. ಇಂದು ಅಂದರೆ ಜುಲೈ 3 ಮಧ್ಯಾಹ್ನ 2 ಗಂಟೆಗೆ ಆಟಗಾರರೊಂದಿಗೆ ದಿಲ್ಲಿ ಕಡೆಗೆ ಅಲ್ಲಿಂದ ಟೇಕ್ ಆಫ್ ಮಾಡುತ್ತೆ. ಆಟಗಾರರ ಜೊತೆಗೆ ವಿಶ್ವಕಪ್ ವರದಿ ಮಾಡೋಕೆ ತೆರಳಿದ್ದ ಭಾರತೀಯ ಪತ್ರಕರ್ತರು ಕೂಡ ಚಾರ್ಟೆಡ್ ಫ್ಲೈಟ್ನಲ್ಲಿ ಹಾರಿ ಬರ್ತಾರೆ. ಬ್ರಿಡ್ಜ್ ಟೌನ್ನಿಂದ ದಿಲ್ಲಿಗೆ ಸುಮಾರು 16 ಗಂಟೆ ತಗಲೋದ್ರಿಂದ ಗುರುವಾರ ಅಂದರೆ ಜುಲೈ 4 ಬೆಳಗ್ಗೆ 6 ಗಂಟೆಗೆ ಟೀಂ ಇಂಡಿಯಾ ಆಟಗಾರರು ಭಾರತಕ್ಕೆ ತಲುಪಬಹುದು ಅಂತ ಹೇಳಲಾಗ್ತಿದೆ. ಬಳಿಕ ಎಲ್ಲರೂ PM ಮೋದಿ ಅವರನ್ನ ಮೀಟ್ ಮಾಡ್ತಾರೆ. ನಂತರ ವರ್ಲ್ಡ್ ಕಪ್ ಗೆದ್ದ ತಂಡಕ್ಕೆ ಭವ್ಯ ಸ್ವಾಗತ ಕೂಡ ಇರುತ್ತೆ. ತೆರೆದ ಬಸ್ನಲ್ಲಿ ಮುಂಬೈ ಏರ್ಪೋರ್ಟ್ನಿಂದ BCCI ಆಫೀಸ್ವರೆಗೆ, ಕ್ರಿಕೆಟ್ ಸೆಂಟರ್ವರೆಗೆ ಮೆರವಣಿಗೆ ಆಯೋಜಿಸಲಾಗಿದೆ. ಬ್ರಿಟನ್ನಲ್ಲಿ ಸಾರ್ವತ್ರಿಕ ಚುನಾವಣೆ ರಂಗೇರಿದೆ. ಜುಲೈ 4 ಬ್ರಿಟನ್ನ ಮುಂದಿನ 5 ವರ್ಷಗಳ ಕಾಲ ಯಾರು ಆಳ್ತಾರೆ ಅನ್ನೋದನ್ನ ಅಲ್ಲಿನ ಜನ ಮತ ಚಲಾಯಿಸಿ ಡಿಸೈಡ್ ಮಾಡ್ತಾರೆ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ವೋಟಿಂಗ್ ನಡೆಯುತ್ತೆ. ಒಟ್ಟು 650 ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯಲಿದ್ದು, ಯಾವುದೇ ಒಂದು ಪಾರ್ಟಿ ಮೆಜಾರಿಟಿ ಪಡಿಬೇಕಾದ್ರೆ ಕನಿಷ್ಠ 326 ಸೀಟ್ಗಳನ್ನು ಗೆಲ್ಲಬೇಕು. ಪ್ರಮುಖವಾಗಿ ರಿಷಿ ಸುನಾಕ್ರ ಕನ್ಸರ್ವೇಟಿವ್ ಪಾರ್ಟಿ ಮತ್ತು ಕೀರ್ ಸ್ಟಾರ್ಮರ್ರ ಲೇಬರ್ ಪಾರ್ಟಿ ನಡುವೆ ಸ್ಪರ್ಧೆ ಇದೆ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಈ ಬಾರಿ ಬ್ರಿಟನ್ ಚುನಾವಣೆಯಲ್ಲಿ ಲೇಬರ್ ಪಾರ್ಟಿ ಮೆಜಾರಿಟಿ ಸಾಧಿಸುತ್ತೆ, ರಿಷಿ ಸುನಾಕ್ರ ಪಾರ್ಟಿ ಹೀನಾಯವಾಗಿ ಸೋತ್ ಹೋಗುತ್ತೆ ಅನ್ನೋ ಭವಿಷ್ಯವಾಣಿ ನುಡಿಯಲಾಗಿದೆ. 650 ಸೀಟ್ಗಳ ಪೈಕಿ 484 ಸೀಟ್ಗಳನ್ನು ಕೀರ್ ಸ್ಟಾರ್ಮರ್ ಲೇಬರ್ ಪಾರ್ಟಿ ಬಾಚಿಕೊಳ್ಳುತ್ತೆ ಅಂತ ಪ್ರಿಡಿಕ್ಟ್ ಮಾಡಲಾಗಿದೆ. ಫ್ರಾನ್ಸ್ನಲ್ಲಿ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ರ ಲೆಕ್ಕಾಚಾರ ತಲೆಕೆಳಗಾಗ್ತಾ ಇದೆ. ಬಲಪಂಥೀಯ ಪಕ್ಷಗಳಿಗೆ ಹೆಚ್ಚಿನ ಜನಬೆಂಬಲ ಸಿಗ್ತಾ ಇರೋದ್ರಿಂದ ಮ್ಯಾಕ್ರನ್ ಅವಧಿ ಪೂರ್ವ ಚುನಾವಣೆ ಕರೆದಿದ್ರು. ಆದರೆ ಮೊದಲ ಹಂತದ ಚುನಾವಣೆಯಲ್ಲಿ ಬಲಪಂಥೀಯ ಪಕ್ಷ ನ್ಯಾಷನಲ್ ರ್ಯಾಲಿ ಪಾರ್ಟಿ ಮುನ್ನಡೆಯನ್ನು ಕಂಡಿದೆ. ಹೀಗಾಗಿ ಈಗ 2ನೇ ರೌಂಡ್ನಲ್ಲಿ ನ್ಯಾಷನಲ್ ರ್ಯಾಲಿ ಪಾರ್ಟಿಯನ್ನ ಬ್ಲಾಕ್ ಮಾಡೋಕೆ ಹರಸಾಹಸ ಪಡಲಾಗ್ತಾ ಇದೆ. ಸೆಂಟ್ರಿಸ್ಟ್ ಮತ್ತು ಎಡಪಂಥೀಯ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಳ್ತಿವೆ. ಹೀಗಾಗಿ ಕನಿಷ್ಠ 200 ಅಭ್ಯರ್ಥಿಗಳೀಗ ಫ್ರೆಂಚ್ ಚುನಾವಣಾ ರೇಸ್ನಿಂದ ಹೊರಗೆ ಬಂದಿದ್ದಾರೆ. ಇತ್ತೀಚೆಗಷ್ಟೇ ಅಮೆರಿಕ ಚುನಾವಣೆ ಹಿನ್ನೆಲೆಯಲ್ಲಿ ರಿಪಬ್ಲಿಕನ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಮತ್ತು ಡೆಮೊಕ್ರೆಟಿಕ್ ಅಭ್ಯರ್ಥಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ನಡುವೆ ಪ್ರೆಸಿಡೆನ್ಷಿಯಲ್ ಡಿಬೇಟ್ ಆಗಿತ್ತು. ಇದರಲ್ಲಿ ಬೈಡನ್ ಬಹಳ ಕಳಪೆಯಾಗಿ ಪ್ರದರ್ಶನ ನೀಡಿ ಸಾಕಷ್ಟು ಟೀಕೆ ಗುರಿಯಾಗಿದ್ರು. ತಮ್ಮ ಕಳಪೆ ಪ್ರದರ್ಶನಕ್ಕೆ ಇದೀಗ ಬೈಡನ್ ಕಾರಣವನ್ನು ಕೊಟ್ಟಿದ್ದಾರೆ. ಹಲವಾರು ದೇಶಗಳಿಗೆ ಭೇಟಿ ನೀಡೋಕೆ ಬಿಡುವಿಲ್ಲದೆ ಟ್ರಾವೆಲ್ ಮಾಡಿ ಸಾಕಷ್ಟು ಇವೆಂಟ್ಗಳಲ್ಲಿ ಭಾಗಿಯಾಗಿ ನನಗೆ ಡಿಬೇಟ್ನಲ್ಲಿ ಚೆನ್ನಾಗಿ ಪ್ರದರ್ಶನ ಕೊಡೋಕೆ ಆಗಲಿಲ್ಲ, ಸ್ಟೇಜ್ ಹಚ್ಚುತ್ತಾ ಇದ್ದಾಗಲೇ ನನಗೆ ಜೋರು ನಿದ್ರೆ ಬರೋಕೆ ಶುರುವಾಗಿತ್ತು ಅಂತ ಬೈಡನ್ ಹೇಳ್ಕೊಂಡಿದ್ದಾರೆ. ಉಗ್ರರಿಂದ ಉಗ್ರರಿಗಾಗಿ ಉಗ್ರರಿಗೋಸ್ಕರ ಅಂತ ಬದುಕ್ತಾ ಇರೋ ಪಾಕಿಸ್ತಾನದಲ್ಲಿ 3 ತಿಂಗಳಲ್ಲಿ ಭಯೋತ್ಪಾದನೆಯಿಂದ 380 ಜನರ ಪ್ರಾಣ ಹೋಗಿದೆ. ಪಾಕ್ ಮೂಲದ ಥಿಂಕ್ ಟ್ಯಾಂಕ್ ಸೆಂಟರ್ ಫಾರ್ ರಿಸರ್ಚ್ ಅಂಡ್ ಸೆಕ್ಯೂರಿಟಿ ಸ್ಟಡೀಸ್ CRSSನ ಹೊಸ ರಿಪೋರ್ಟ್ನಲ್ಲಿ ಇದು ಬಯಲಾಗಿದೆ. ಇದರ ಪ್ರಕಾರ ಏಪ್ರಿಲ್, ಮೇ, ಜೂನ್ನಲ್ಲಿ ಕೇವಲ 90 ದಿನಗಳಲ್ಲಿ 240 ಭಯೋತ್ಪಾದಕ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ 380 ಜನರು ಪ್ರಾಣ ಕಳ್ಕೊಂಡಿದ್ದಾರೆ. 220 ಜನ ಗಾಯಗೊಂಡಿದ್ದಾರೆ. ಇದರಲ್ಲಿ ನಾಗರಿಕರು, ರಕ್ಷಣಾ ಸಿಬ್ಬಂದಿ ಕೂಡ ಸೇರಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಮತ್ತು ಬಲೂಚಿಸ್ತಾನ್ನಲ್ಲಿ ಹೆಚ್ಚು ಪ್ರಕರಣಗಳು ಕಂಡುಬಂದಿವೆ. ಆದರೆ ಮೊದಲನೇ ತ್ರೈಮಾಸಿಕಕ್ಕೆ ಹೋಲಿಸಿದರೆ 2ನೇ ತ್ರೈಮಾಸಿಕದಲ್ಲಿ ಉಗ್ರ ದಾಳಿಯಿಂದ ನಡೆಯುವ ಹಿಂಸಾಚಾರಗಳು 12% ಕಮ್ಮಿಯಾಗಿವೆ. ಮೊದಲ ತ್ರೈಮಾಸಿಕದಲ್ಲಿ ಉಗ್ರ ದಾಳಿಗೆ ಒಟ್ಟು 432 ಮಂದಿ ಮೃತಪಟ್ಟಿದ್ರು. ಆದರೆ ಈ ಬಾರಿ ಈ ಸಂಖ್ಯೆ ಕಮ್ಮಿಯಾಗಿದೆ. ನಮ್ಮಲ್ಲಿ GST ಹಣದುಬ್ಬರದ ಕ್ವಾರ್ಟರ್ಲಿ ಲೆಕ್ಕ ಕೊಟ್ಟ ಹಾಗೆ ಪಾಕ್ನಲ್ಲಿ ಉಗ್ರ ದಾಳಿಯ ಅಂಕಿಅಂಶಗಳನ್ನು ಕೊಡಲಾಗುತ್ತೆ. ಇಸ್ರಾಯೇಲ್ ತನ್ನ ಯುದ್ಧದ ಕೊನೆ ಚರಣದಲ್ಲಿ ಭಾರೀ ಬಲ ಪ್ರಯೋಗ ಮಾಡ್ತಾ ಇದೆ. ಇಸ್ರೇಲ್ ಪಡೆಗಳು ದಕ್ಷಿಣ ಗಾಜಾ ಪಟ್ಟಿಯ ಹಲವು ಪ್ರದೇಶಗಳಲ್ಲಿ ದಾಳಿ ಮಾಡಿದ್ದಾರೆ. ಪರಿಣಾಮ ಸಾವಿರಾರು ಮಂದಿ ಪ್ಯಾಲೆಸ್ತೇನಿಗಳು ತಮ್ಮ ಮನೆ ಬಿಟ್ಟು ಸ್ಥಳಾಂತರಗೊಂಡಿದ್ದಾರೆ. ದಾಳಿಯಲ್ಲಿ 8 ಪ್ಯಾಲೆಸ್ತೇನಿಗಳು ಪ್ರಾಣ ಕಳ್ಕೊಂಡಿದ್ದು 16 ಮಂದಿ ಗಾಯಗೊಂಡಿದ್ದಾರೆ. ಪ್ಯಾಲೆಸ್ತೇನ್ ಆರೋಗ್ಯಾಧಿಕಾರಿಗಳು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಷ್ಯಾ ಜೊತೆಗಿನ ಯುದ್ಧದಲ್ಲಿ ಯುಕ್ರೇನ್ಗೆ ಬೆನ್ನೆಲುಬಾಗಿ ನಿಂತಿರುವ ಅಮೆರಿಕ ಇದೀಗ ಯುಕ್ರೇನ್ಗೆ ಹೊಸ ನೆರವು ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿದೆ. $2.3 ಬಿಲಿಯನ್ ಅಂದರೆ ಸುಮಾರು 19,000 ಕೋಟಿ ರೂಪಾಯಿ ಮೌಲ್ಯದ ಭದ್ರತಾ ನೆರವನ್ನು ಕೊಡೋಕೆ ಅಮೆರಿಕ ಸಜ್ಜಾಗಿದೆ. ಹೀಗಂತ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಅನೌನ್ಸ್ ಮಾಡಿದ್ದಾರೆ.
ಏನೊಂದ್ ಕಡೆ ರಷ್ಯಾದ ಭೀಕರ ದಾಳಿಗೆ ತತ್ತರಿಸಿ ಹೋಗಿರೋ ಯುಕ್ರೇನ್ ರಷ್ಯಾ ಮುಂದೆ ತಲೆಬಾಗೋಕೆ ಸಾಧ್ಯನೇ ಇಲ್ಲ. ಯುಕ್ರೇನ್ ರಷ್ಯಾ ಜೊತೆ ರಾಜಿ ಮಾಡಿಕೊಳ್ಳೋದಿಲ್ಲ ಅಂತ ಹೇಳ್ಕೊಂಡಿದೆ. ಇತ್ತೀಚೆಗಷ್ಟೇ ಅಮೆರಿಕದ ಅಧ್ಯಕ್ಷ ಚುನಾವಣೆ ರೇಸ್ನಲ್ಲಿರೋ ಡೊನಾಲ್ಡ್ ಟ್ರಂಪ್ ತಾವು ಅಮೆರಿಕದ ಅಧ್ಯಕ್ಷರಾದರೆ ರಷ್ಯಾ ಯುಕ್ರೇನ್ ಕದನವನ್ನ ನಿಲ್ಲಿಸೋದಾಗಿ ಹೇಳಿದರು. ಈ ಬಗ್ಗೆ ಯುಕ್ರೇನ್ ಅಧ್ಯಕ್ಷರಿಗೆ ಬಹಳ ಹತ್ತಿರವಾಗಿರೋ ಪ್ರಮುಖ ಅಧಿಕಾರಿ ಆಂಡ್ರಿ ಎಮಾಕ್ ಬಳಿ ಅಭಿಪ್ರಾಯ ಕೇಳಲಾಯಿತು. ಇದಕ್ಕೆ ಉತ್ತರಿಸಿದ ಅವರು, ಯಾವುದೇ ಕಾರಣಕ್ಕೂ ಯುಕ್ರೇನ್ ರಷ್ಯಾ ಜೊತೆ ಕಾಂಪ್ರಮೈಸ್ ಮಾಡಿಕೊಳ್ಳಲ್ಲ. ಯುದ್ಧ ನಿಲ್ಲಿಸೋಕೆ, ನಮ್ಮ ಪ್ರದೇಶಗಳನ್ನು ರಷ್ಯಾಗೆ ಬಿಟ್ಟುಕೊಡೋಕೆ ನಾವು ರೆಡಿ ಇಲ್ಲ ಅಂತ ಹೇಳಿದ್ದಾರೆ. ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಕುರಿತು ವಿಶ್ವಸಂಸ್ಥೆ ಕೊಟ್ಟಿರೋ ಹೇಳಿಕೆಯನ್ನ ಪಾಕಿಸ್ತಾನ ಖಂಡಿಸಿದೆ. ಇಮ್ರಾನ್ ಖಾನ್ರ ಬಂಧನ ಹಾಗೂ ಅವರ ಮೇಲಿರೋ ಕೇಸ್ಗಳು ಪಾಕಿಸ್ತಾನದ ಆಂತರಿಕ ವಿಚಾರ ಅಂತ ಪಾಕ್ ಅಮೆರಿಕದ ವಿರುದ್ಧ ಕಿಡಿಕಾರಿದೆ. ಅಂದಹಾಗೆ ಯಾವ ತಪ್ಪು ಮಾಡದ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರನ್ನ ರಾಜಕೀಯ ದ್ವೇಷಕ್ಕೋಸ್ಕರ ಜೈಲಿಗೆ ಹಾಕಿದ್ದಾರೆ, ಬಿಡಬೇಕು ಅವ್ರನ್ನ ಅಂತ ವಿಶ್ವಸಂಸ್ಥೆಯ ಯುರೋಪಿನ ದೇಶಗಳ ಪ್ಯಾನೆಲ್ ಒಂದು ಒತ್ತಾಯ ಮಾಡಿತ್ತು. ಆದ್ರೀಗ ಪಾಕ್ ಇದನ್ನ ಖಂಡಿಸಿದೆ. ನಮ್ಮ ವಿಚಾರಗಳಲ್ಲಿ ನೀವ್ ಯಾರ ಮಧ್ಯ ಬರಕ್ಕೆ ಅಂತ. ಜಾಗತಿಕ ಮಟ್ಟದಲ್ಲಿ ತಲೆನೋವು ತಂದಿರೋ ರಷ್ಯಾ ಯುಕ್ರೇನ್ ಯುದ್ಧವನ್ನ ನಿಲ್ಲಿಸೋಕೆ ಚೀನಾದಿಂದ ಸಾಧ್ಯ ಇದೆ. ಚೀನಾ ಮನಸ್ಸು ಮಾಡಿದ್ರೆ ಒಂದೇ ಒಂದು ಫೋನ್ ಕಾಲ್ ಸಾಕು, ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲುತ್ತೆ ಅಂತ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗೀಗ ರಷ್ಯಾ ಚೀನಾ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದೆ. ಸೊ ಪುಟಿನ್ಗೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಒಂದು ಫೋನ್ ಕಾಲ್ ಮಾಡಿ ಯುಕ್ರೇನ್ ಜೊತೆ ಯುದ್ಧ ನಿಲ್ಲಿಸಿ ಅಂದ್ರೆ ಸಾಕು, ರಷ್ಯಾಗೆ ಬೇರೆ ದಾರಿನೇ ಇರೋದಿಲ್ಲ, ನಿಲ್ಲಿಸಿದೆ ಅಂತ ಅಲೆಕ್ಸಾಂಡರ್ ಸ್ಟಬ್ಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಚ್ಚರಿಯ ಬೆಳವಣಿಗೆಯಲ್ಲಿ ನಮ್ಮ ಭೂಮಿಯಲ್ಲಿನ ಸಮುದ್ರದ ಬಣ್ಣ ಬದಲಾಗ್ತಾ ಇದೆ. ನೀಲಿ ಬಣ್ಣದಿಂದ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ ಅನ್ನೋ ಸಂಗತಿಯನ್ನ ಇದೀಗ ಬ್ರಿಟನ್ ಮೂಲದ ನ್ಯಾಷನಲ್ ಓಷಿಯಾನೋಗ್ರಫಿ ಸೆಂಟರ್ ಅನ್ನೋ ಸಂಸ್ಥೆ ಸ್ಟಡಿ ನಡೆಸಿ ರಿವೀಲ್ ಮಾಡಿದೆ. ನಾಸಾದ ಆಕ್ವಾ ಸ್ಯಾಟಲೈಟ್ನ ಕಳೆದ 20 ವರ್ಷಗಳ ಡೇಟಾವನ್ನು ಚೆಕ್ ಮಾಡಿ ಸಂಸ್ಥೆ ರಿಸರ್ಚ್ ಮಾಡಿದ್ದು 2002ರಿಂದ ಸುಮಾರು 56% ಸಮುದ್ರದ ಬಣ್ಣದಲ್ಲಿ ಬದಲಾವಣೆಯಾಗಿದೆ. ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ ಅಂತ ಪತ್ತೆ ಹಚ್ಚಲಾಗಿದೆ. ಈ ಬಣ್ಣ ಬದಲಾವಣೆ ಮನುಷ್ಯರ ಕಣ್ಣಿಗೆ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸದೆ ಹೋದರೂ ಕೂಡ ಪರಿಸರ ವ್ಯವಸ್ಥೆ ಮತ್ತು ಸಮುದ್ರದ ಮೇಲ್ಮೈ ಮೇಲೆ ಪರಿಣಾಮ ಬೀರಿರೋ ಬಗ್ಗೆ ಸೂಚನೆ ನೀಡಿದೆ ಅಂತ ಈ ಹೊಸ ಸ್ಟಡಿ ಮಾಹಿತಿ ನೀಡಿದೆ. ಸರ್ಕಾರದ ತೆರಿಗೆಗಳಿಂದಾಗಿ ಕೆನ್ಯಾದಲ್ಲಿ ಭುಗಿಲೆದ್ದ ಪ್ರತಿಭಟನೆ, ತೆರಿಗೆ ಹೇರಿಕೆ ಕೈ ಬಿಡ್ತೀವಿ ಅಂತ ಸರ್ಕಾರ ಹೇಳಿದ್ರೂ ಕಮ್ಮಿ ಆಗಿಲ್ಲ. ಕೆನ್ಯಾ ಅಧ್ಯಕ್ಷ ವಿಲಿಯಂ ರುಟೋ ಪ್ರತಿಭಟನೆಯನ್ನ ಶಮನಗೊಳಿಸುವಲ್ಲಿ ವಿಫಲರಾಗಿದ್ದಾರೆ. ಸೊ ವಿಲಿಯಂ ತಮ್ಮ ಕರ್ತವ್ಯಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನಾಕಾರರು ಕಲ್ಲು ತೂರಾಟ ಮಾಡೋಕೆ ಶುರು ಮಾಡಿದ್ದಾರೆ. ಪರಿಣಾಮ ಗಲಭೆ ನಿಲ್ಲಿಸೋಕೆ ಅಲ್ಲಿನ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಟಿಯರ್ ಗ್ಯಾಸ್, ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಜಗತ್ತಿನ ಅತಿದೊಡ್ಡ ಮಳೆಕಾಡು ಬ್ರೆಜಿಲ್ನ ಅಮೆಜಾನ್ನಲ್ಲಿ ಈ ವರ್ಷ ಅತಿ ಹೆಚ್ಚು ಕಾಡ್ಗಿಚ್ಚು ಪ್ರಕರಣಗಳು ಸಂಭವಿಸಿ ದಾಖಲೆ ಉಂಟಾಗಿದೆ. 2024ರ ಮೊದಲ 6 ತಿಂಗಳಲ್ಲೇ ಒಟ್ಟು 13,000ಕ್ಕೂ ಅಧಿಕ ಕಾಡ್ಗಿಚ್ಚಿನ ಪ್ರಕರಣಗಳು ದಾಖಲಾಗಿವೆ. ಕಳೆದ ವರ್ಷದ ಹೋಲಿಕೆಯಲ್ಲಿ ಬರೋಬ್ಬರಿ 61% ಏರಿಕೆಯಾಗಿದೆ ಅಂತ ಬ್ರೆಜಿಲ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಪೇಸ್ ರಿಸರ್ಚ್ ಮಾಹಿತಿ ನೀಡಿದೆ. ಈ ಮೂಲಕ 1998ರಿಂದ ಇಲ್ಲಿವರೆಗೆ ಕೇವಲ 2003 ಮತ್ತು 2004ರಲ್ಲಿ ಮೊದಲ 6 ತಿಂಗಳು ಹೆಚ್ಚಿನ ಕಾಡ್ಗಿಚ್ಚು ಉಂಟಾಗಿತ್ತು. ಅದಾದ ನಂತರ ಈ ವರ್ಷ ಅತಿ ಹೆಚ್ಚು ಕಾಡ್ಗಿಚ್ಚು ದಾಖಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.